ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾವೇರಿ ವರದಾನಗೆ ಕಪಾಳಕ್ಕೆ ಬಾರಿಸ್ತಾಳೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ಬಳಿ ಅಣ್ಣ ಸತ್ಯ ಬಂದು ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ತಾರೆ. ಏನಣ್ಣ ವಿಷಯ ಅಂತ ಹೇಳಿ ತಂಗಿ ಕೂಡ ಕೇಳ್ತಿದ್ದಾರೆ. ಇತ್ತ ಕಡೆ ಅಜ್ಜಿ ತನ್ನ ಮಗಳು ಸರಳನ ಎಪ್ಸಿ ಕರ್ಕೊಂಡು ಬರ್ತಾರೆ. ನೋಡು, ನಿನ್ನ ಗಂಡ ಮತ್ತು ಅವನ ತಂಗಿ ಏನೋ ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಿದ್ದಾರೆ, ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ಹೋಗು, ನಾನು ಮಲ್ಕೋತೀನಿ, ಸುಮ್ಮನೆ ಇವುದು ಮದುವೆ ಆದಾಗಿಂದ ಇದ್ದದ್ದೆ, ನಾನು ಮದುವೆ ಆದಾಗಿಂದ ಬಂದು ನೋಡ್ತಾ ಇದ್ದೀನಿ, ಇವರಿಬ್ರು ಏನೇನೋ ಮಾತಾಡ್ತಾನೆ ಇರ್ತಾರೆ, ಅವ್ರ ಮಾತಿಗೆ ಫುಲ್ ಸ್ಟಾಪೇ ಇಲ್ಲ, ಅಷ್ಟು ಮಾತಾಡ್ತಾರೆ, ಕಿತ್ತೋಗ್ಬೇಕು ಬಾಯಿ ಹಂಗೆ ಮಾತಾಡ್ತಾರೆ. ಅವ್ರ ಮಾತನ್ನು ಕೇಳಿಸ್ಕೊಂಡು ನಾನು ಇರಬೇಕಾ, ನಿನಗೆ ಬೇಕಿದ್ರೆ ಕೇಳಿಸ್ಕೊ, ನನಗಂತೂ ಬೇಡ, ನಾನು ಮಲ್ಕೋಬೇಕು ಅಷ್ಟೆ ಅಂತ ಸರಳ ಅವರು ಹೇಳ್ತಾರೆ. ಸುಮ್ಮನೆ ಇದೆ, ಅವತ್ತಿಂದೇ ಬೇರೆ ಲೆಕ್ಕ, ಇವತ್ತೇ ಬೇರೆ. ಕಾವೇರಿ ಬದುಕು ಈಗ ಹೇಗಾಗಿದೆ, ಏನೋ ಬೇರೆನೇ ಏನೋ ಮಾತಾಡ್ತಿರ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಸ್ವಲ್ಪ ಇರು ಕೇಳಿಸ್ಕೊಳ್ಳೋಣ, ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ನಂತರ ಈ ಕಡೆ ಸತ್ಯ ಅವರು, ನೋಡು ಕಾವೇರಿ, ನಿನ್ನನ್ನು ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದು ನಾನಲ್ಲಮ್ಮ ಅಂತ ಹೇಳ್ತಾರೆ. ಏನಣ್ಣ ಮಾತಾಡ್ತಿದ್ಯಾ, ತಮಾಷೆ ಮಾಡ್ತಿದ್ಯಾ ನೀನು, ನಿನ್ನನ್ನು ಬಿಟ್ಟು ಯಾರು ನನ್ನನ್ನು ಬಿಡಿಸ್ಕೊಂಡು ಬರೋಕ್ಕಾಗತ್ತೆ, ನೀನೇ ನನ್ನನ್ನು ಬಿಡಿಸ್ಕೊಂಡು ಬಂದಿರ್ತೀಯ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ, ಇಲ್ಲಮ್ಮ ನಾನು ನಿಜನೇ ಹೇಳ್ತಾ ಇದ್ದೀನಿ, ನಿನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ನಾನಲ್ಲ ಅಂತಾರೆ. ಹಾಗಿದ್ರೆ ಯಾರನ್ನ ನನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ಅಂತ ಹೇಳಿ ಕೇಳ್ತಿದ್ದಾಳೆ ಈ ಕಾವೇರಿ. ಆಗ ಇಲ್ಲಿ ಸತ್ಯ ಅವರು ಬಾಲ ಅನ್ನೋ ಹೆಸರನ್ನ ಹೇಳ್ತಾರೆ. ಬಾಲ ಹೆಸರು ಕೇಳ್ತಿದ್ದಾಗೆ ನಿಜಕ್ಕೂ ಕೂಡ ಶಾಕ್ ಆಗಿಬಿಡ್ತಾಳೆ ಕಾವೇರಿ. ಏನು ಮಾತಾಡ್ತಿದ್ಯಾ ನೀನು, ಬಾಲ ನನ್ನನ್ನು ಬಿಡಿಸ್ಕೊಂಡು ಬಂದಿದ್ದ ಅಂದಾಗ, ಹೌದಮ್ಮ ಬಾಲನೇ ನಿನ್ನ ಬಿಡಿಸ್ಕೊಂಡು ಬಂದಿದ್ದು, ನನಗೂ ಕೂಡ ಅವನೇ ನಿನ್ನ ಬಿಡಿಸ್ಕೊಂಡು ಬಂದಿದ್ದು ಅಂತ ಗೊತ್ತಿರಲಿಲ್ಲ, ಆದರೆ ನೀನು ಬಂದ ಮೇಲೆ ಗೊತ್ತಾಯಿತು, ಪೇಪರ್ ನೋಡಿದ್ಮೇಲೆ ಅವನೇ ನಿನ್ನ ಬಿಡಿಸ್ಕೊಂಡು ಬಂದಿದ್ದು ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ. ಯಾಕಣ್ಣ ಅವ್ನು ನನ್ನನ್ನು ಬಿಡಿಸ್ಕೊಂಡು ಬರ್ತಾನೆ, ಅವನಿಗೆ ನಾನು 10 ವರ್ಷದಿಂದ ಮಾಡಿದ್ದೆ ಅನ್ನೋ ಒಂದು ಅಪನಂಬಿಕೆ ಮೇಲೆ ಅವನಿಗೆ ನನ್ನ ಕಂಡ್ರೇ ಆಗೋದಿಲ್ಲ, ಅವ್ನು ನನ್ನನ್ನು ನಂಬುವುದೇ ಇಲ್ಲ, ಎಂದು ಕೂಡ ನನ್ನನ್ನು ನೋಡೋಕ್ಕೆ ಬರಲಿಲ್ಲ ಅಂಥವನು ನನ್ನನ್ನು ಯಾಕೆ ಬಿಡಿಸ್ಕೊಂಡು ಬರ್ತಾನೆ, ಏನಿರ್ಬೋದು ಅದ್ರ ಹಿಂದಿನ ಉದ್ದೇಶ ಅಂತ ಹೇಳಿ ಕಾವೇರಿ ಕೇಳ್ತಿದ್ದಾರೆ. ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಮ್ಮ, ಅವ್ನು ಯಾಕೆ ರೀತಿ ಮಾಡ್ತಿದ್ದಾನೆ ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ. ಅವನು ಮಧ್ಯಾಹ್ನ ಕೂಡ ಬಳೆಗಾರನ ವೇಷದಲ್ಲಿ ಇಲ್ಲಿಗೆ ಬಂದಿದ್ದಾಣ, ನನಗೆ ಗೊತ್ತಾಗಲಿಲ್ಲ ಮೊದಲಲ್ಲಿ, ಆನಂತರ ನನ್ನ ಕೈ ಇಟ್ಕೊಂಡಲ್ವ, ಆಗ ಸ್ವಲ್ಪ ಅನುಮಾನ ಬಂತು, ಆದರೆ ಆನಂತರ ಖಾತ್ರಿ ಆಯಿತು ಅದು ಬಾಲಾನಿ ಅಂದಾಗ ಅವನು ಬಂದಿದ್ದ, ರಾಣಿಯನ್ನು ನೋಡ್ಬಿಟ್ನ ಅಂತ ಹೇಳಿ ಕೇಳಿದಾಗ, ಇಲ್ಲ ಅಣ್ಣ ರಾಣಿನ ನೋಡಲಿಲ್ಲ, ಅವನು ಯಾವುದೇ ಕಾರಣಕ್ಕೂ ರಾಣಿನ ನೋಡಬಾರ್ದು, ರಾಣಿನೇ ಅವನ ಮಗಳು ಅಂತ ಗೊತ್ತಾಗಬಾರ್ದು, ಇಲ್ಲ ಅಂದರೆ ಖಂಡಿತ ಬಂದ್ಬಿಡ್ತಾನೆ ಅವನು ಅಂತ ಹೇಳಿದಾಗ, ಇಲ್ಲ ಅಮ್ಮ, ರಾಣಿ ಮತ್ತು ಬಾಲ ಇಬ್ಬರು ಕೂಡ ಆಲ್ರೆಡಿ ಭೇಟಿ ಮಾಡ್ತಾರೆ, ರಾಣಿಗೆ ಬಾಲ ತುಂಬ ಚೆನ್ನಾಗಿ ಗೊತ್ತಿದ್ದಾನೆ, ಯಾವಾಗಲೂ ಫ್ರೆಂಡು ಅಂತ ಹೇಳ್ತಿರ್ತಾಳೆ ಅಂತ ಹೇಳಿ ಸತ್ಯ ಅವ್ರು ಹೇಳಿದಾಗ, ಏನ ಮಾತಾಡ್ತಿದ್ಯಾ, ಹಾಗಿದ್ರೆ ರಾಣಿಗೆ ಅವನೇ ಅಪ್ಪ ಅನ್ನೋ ವಿಷಯ ಗೊತ್ತಿದ್ದ, ಅವನಿಗೆ ರಾಣಿನೇ ಮಗಳು ಅನ್ನೋ ವಿಷಯ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಕೇಳಿದಾಗ, ಇಲ್ಲಮ್ಮ ಅದೇನೂ ಕೂಡ ಗೊತ್ತಿಲ್ಲ, ಆದರೆ ಇಲ್ಲಿ ರಾಣಿ ಅವನನ್ನು ಫ್ರೆಂಡು ಅಂತ ಹೇಳ್ತಾಳೆ, ನಾನೇ ಅವನ ಜೊತೆ ಇನ್ನು ಮುಂದೆ ಮಾತಾಡಬಾರ್ದು ಅಂತ ಬೈದು ಮಾತು ತೊಗೊಂಡಿದ್ದೇನೆ, ಆದರೆ ರಾಣಿ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಓಡ್ತಿದೆ, ಯಾಕೆ ಏನು ಅಂತ ಹೇಳಿ, ಅದು ಯಾವುದೇ ಪ್ರಶ್ನೆಗಳಿಗೂ ಕೂಡ ನನ್ನಿಂದ ಉತ್ತರ ಸಿಗ್ತಾ ಇಲ್ಲ, ಅವಳಿಗೆ ತುಂಬ ಗೊಂದಲದಲ್ಲಿದ್ದಾಳೆ ಅವಳು ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ. ಇರಮ್ಮ, ಅವ್ನು ಯಾಕೆ ಬಂದ ಅಂತ ಹೇಳಿ ನಾನು ಹೋಗಿ ಅವನನ್ನು ಜೊಡಾಯಿಸಿ ಕೇಳ್ಕೊಂಡು ಬರ್ತೀನಿ ಅಂತ ಸತ್ಯ ಅವರು ಹೇಳಿದಾಗ, ಬೇಡಣ್ಣ ನೀನೇನು ಹೋಗಬೇಡ, ನಾನೇ ಹೋಗಿ ಯಾಕೆ ಈ ರೀತಿ ಮಾಡ್ತಿದ್ಯಾ, ಯಾಕೆ ಬರ್ತಾ ಇದೆಯಾ ಅಂತ ಕೇಳ್ಕೊಂಡು ಬರ್ತೀನಿ, ಅವನೊಬ್ಬ ರಾಕ್ಷಸ, ಯಾವುದೇ ಕಾರಣಕ್ಕೂ ಅವನು ದೃಷ್ಟಿ ನನ್ನ ಮಗಳ ಮೇಲೆ ಬೀಳಬಾರ್ದು ಅಂತ ಹೇಳಿ ಕಾವೇರಿ ಹೇಳ್ತಾರೆ. ನಂತರ ಇಲ್ಲಿ ಕಾವೇರಿಯವರು ಹಾಗೆ ಮಲ್ಕೊಂಡಿರ್ತಾರೆ, ಬಾಲ ಬರ್ತಾರೆ. ಕಾವೇರಿಯನ್ನು ನೋಡಿದ್ದೆ, ಎಷ್ಟು ಚಂದ ಮಲ್ಕೊಂಡಿದ್ಯಾ ಕಾವೇರಿ, ನಿನ್ನ ನೋಡ್ತಾ ಇದ್ರೆ 10 ವರ್ಷಗಳಿಂದ ಇದೆಯಲ್ಲ ಕಾವೇರಿ, ಅವಳನ್ನೇ ನೋಡಿದಾಗ ಅನ್ನಿಸ್ತದೆ ಅಂತ ಹೇಳಿ ಬಾಲ ಹೇಳ್ತಿದ್ದಾಗೆ ಕಾವೇರಿಗೆ ಎಚ್ಚರ ಆಗಿಬಿಡುತ್ತೆ. ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು ಅಂತ ಹೇಳಿ ಕಾವೇರಿ ಕೇಳಿದಾಗ, ಬಂದಿದ್ದೀನಿ, ಯಾಕೆ ಬರಬಾರ್ದಿತ್ತ ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ಇಲ್ಲಿಗೆ ಬರಬೇಡ, ಹೊರಟೋಗ್ಬಿಡು ಅಂತಿದ್ದಾಗೇ ಇಲ್ಲಿ ಬಾಲ ಅಪ್ರತ್ಯಕ್ಷರಾಗ್ಬಿಡ್ತಾರೆ. ಬಿಕಾಸ್ ಅದೆಲ್ಲವೂ ಕೂಡ ಕಾವೇರಿ ಕಣ್ಣಂತ ಕನಸಾಗಿರುತ್ತೆ. ಇಲ್ಲ, ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ನು ನೋಡಬಾರ್ದು ಅಂತ ಕಾವೇರಿ ಅನ್ಕೋತಾರೆ. ಇತ್ತ ಕಡೆ ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಆ ಕಡೆ ಮಣಿ ಬಳಿಗೆ ಬಾಲ ಹೋಗಿದ್ದಾರೆ. ಮಣಿ ಇವತ್ತು ವರದ ನಾಮಿನೇಷನ್ ಫೈಲ್ ಮಾಡ್ತಿದ್ದಾನಲ್ವ ಬಾಲ, ಇವತ್ತು ಕೂಡ ಅವ್ನ ನಾಮಿನೇಷನನ್ನು ಫೈಲ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಇನ್ನೂ ಅವನ ಜೀವನದಲ್ಲಿ ಗೆಲುವು ಅನ್ನೋದೇ ಇರಬಾರ್ದು, ಪ್ರತಿ ಬಾರಿ ಅವನು ಸೋಲು ಅನ್ನೋದನ್ನೇ ಕಾಣ್ತಾ ಇರಬೇಕು ಅಂದಾಗ ಖಂಡಿತ ಇವತ್ತು ಕೂಡ ಅವ್ನ ನಾಮಿನೇಷನನ್ನು ಫೈಲ್ ಮಾಡೋದಿಲ್ಲ, ಅವನ ಜೀವನನ ಹೇಗೆ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ಆದರೆ ಬಾಲ ಒಂದು ವಿಷಯ, ಅವನ ವಿರುದ್ಧವಾಗಿ ಒಂದು ಸಾಕ್ಷಿ ಸಿಕ್ಕಿತ್ತು, ಆ ಒಂದು ಚಿಪ್ಪನ್ನು ನಾನು
ಒಂದು ಹುಡುಗಿ ಬ್ಯಾಗಲ್ಲಿ, ಒಂದು ಮಗು ಬ್ಯಾಗಲ್ಲಿ, ಸ್ಕೂಲ್ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ ಅಂದಾಗ ಏನು ಮಾತಾಡ್ತಿದ್ರ ನೀವು, ಸಾಕ್ಷಿನ ಅಂತ ಹೇಳಿ ಬಾಲ ಕೇಳ್ತಾರೆ. ಹೌದು, ಆ ಒಂದು ವಿಡಿಯೋ ರೆಕಾರ್ಡಿಂಗಲ್ಲಿ ಅವನೇ ನನ್ನ ತಂಗಿನ ಸಾಯಿಸಿದ್ದು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇದೆ. ಆ ಸಾಕ್ಷಿ ವಿಷಯ ಅವನಿಗೂ ಕೂಡ ಗೊತ್ತಿದೆ ಅಂದಾಗ ಏನು ಮಾತಾಡ್ತಿದ್ರ, ಹಾಗಿದ್ರೆ ಅವನು ಅದನ್ನು ತಿಳ್ಕೊಂಡ್ಬಿಟ್ನ ಅಂತ ಹೇಳಿ ಬಾಲ ಕೇಳ್ತಾರೆ. ಇಲ್ಲ, ಅವನು ಆ ಸಾಕ್ಷಿಯನ್ನು ತಿಳ್ಕೋಬೇಕು ಅಂತಲೇ ಪ್ರಯತ್ನ ಪಡ್ತಿರೋದು. ಆ ಸಾಕ್ಷಿ ಸಿಕ್ಕಿಲ್ಲ ಅಂತಾನೆ ಇನ್ನೂ ಕೂಡ ನನ್ನ ಜೀವಂತವಾಗಿ ಅವನು ಇರಿಸಿರೋದು. ಆ ಸಾಕ್ಷಿ ಸಿಕ್ಕಿದ್ದಿದ್ರೆ ಖಂಡಿತ ಅವ್ನು ನನ್ನ ಕಥೆಯನ್ನೇ ಮುಗಿಸ್ಬಿಡ್ತತ್ತ ಅಂತ ಹೇಳಿ ಮಣಿ ಹೇಳಿದಾಗ, ನೀವು ಯಾಕೆ ಬ್ಯಾಗಲ್ಲಿ ಇಡೋಕೆ ಹೋದ್ರಿ ಅಂತ ಹೇಳಿ ಬಾಲ ಕೇಳ್ತಾರೆ. ನಾನು ಇನ್ನೇನು ಮಾಡಬೇಕಾಗಿತ್ತು, ನಾನು ಆ ಒಂದು ಚಿಪ್ಪನ್ನು ಎಲ್ಲರೂ ಬಚ್ಚಿಡಬೇಕಾಗಿತ್ತು. ರೌಡಿಗಳು ನನ್ನ ಹಿಂಬಾಲಿಸ್ತಾ ಇದ್ದು ವರದನ್ ಕಡೆಯವರು. ಆಗ ನನಗೆ ಬೇರೆ ದಾರಿ ಯಾವುದೂ ಕೂಡ ಕಾಣಿಸ್ಲಿಲ್ಲ. ಹಾಗಾಗಿ ಅಲ್ಲೇ ಸಿಕ್ಕಂಥ ಸ್ಕೂಲ್ ಬ್ಯಾಗ್ನಲ್ಲಿ ಇಟ್ಬಿಟ್ಟೆ. ನೀನು ಆ ಸ್ಕೂಲ್ ಬ್ಯಾಗ್ ಯಾವುದು ಅನ್ನೋದನ್ನು ಪತ್ತೆ ಹಚ್ಚಬೇಕು, ಚಿಪ್ಪನ್ನು ಹುಡುಕ್ಬೇಕು ಮೊದಲು ಅಂತ ಹೇಳ್ತಿದ್ದಾರೆ. ಖಂಡಿತ ಅಂತ ಬಾಲ ಕೂಡ ಹೇಳ್ತಾರೆ. ಎತ್ತ ಕಡೆ ಕಾವೇರಿಯನ್ನು ರಾಣಿ ಹೊರಗಡೆ ಕರ್ಕೊಂಡು ಊರನ್ನು ತೋರಿಸ್ತೀನಿ ಅಂತ ಹೋಗ್ತಿರ್ತಾಳೆ. ಆಗ ಚಂದು ಬಂದಿದ್ದೆ, ಅತ್ತೆ ನಾನು ಕೂಡ ಬರ್ತೀನಿ, ನಾನು ನಿಮಗೆ ಊರು ತೋರಿಸ್ತೀನಿ ಅಂದಾಗ, ನೀನು ಬರಬೇಕು ಅಂದರೆ ಹೋಗ್ಬಿಟ್ಟು ಅದಕ್ಕೆ ಪರ್ಮಿಷನ್ ತೊಗೊಂಡು ಬರಬೇಕು ನೀನು ಅಂತ ಹೇಳಿ ಕಾವೇರಿ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಸರಳ ಅವರ ಪರ್ಮಿಷನನ್ನು ತಗೊಂಡು ಚಂದು ಇದು ಕಾವೇರಿ ಮತ್ತು ರಾಣಿ ಜೊತೆ ಹೊರಗಡೆ ಹೋಗ್ತಾರೆ. ಆಗ ಇಲ್ಲಿ ಅಜ್ಜಿ ಹೋಗಿದ್ದೆ ಸರಳನ ಕರ್ಕೊಂಡು ಬಾ ನಾವು ಹೋಗೋಣ, ಹೊರಗಡೆ ಹೋಗಿದ್ದೆ ಇಲ್ಲಿ ಬಾಲನ ಭೇಟಿ ಆಗಬೇಕು, ಕಾವೇರಿಗೂ ಮೊದಲು ಬಾಲನ ಭೇಟಿ ಮಾಡಿ ರಾಣಿ ಅವನ ಮಗಳು ಅನ್ನೋದನ್ನು ತಿಳಿಸಿ ಅವನ ಜೊತೆ ಅವನ ಮಗಳನ್ನು ಕಳಿಸ್ಕೊಟ್ಬಿಡ್ಬೇಕು ಅಂತ ಹೇಳಿ ಸರಳವರು ಕೂಡ ಕಾವೇರಿಯನ್ನು ಫಾಲೋ ಮಾಡ್ತಿದ್ದಾರೆ. ಈ ಕಡೆ ಕಾವೇರಿ ಮಕ್ಕಳು ಎಲ್ಲರೂ ಕೂಡ ಪಾನಿಪುರಿ ತಿನ್ನೋಕೆ ಅಂತ ಹೋಗ್ತಾರೆ. ಅಲ್ಲಿ ಚಾಲೆಂಜ್ ಮಾಡ್ತಾಳೆ ರಾಣಿ, ಪಾನಿಪುರಿ ತಿಂತ ನೆತ್ತೆತ್ತು ಬಿಡುತ್ತಾ. ಆಗ ನೀ ತೊಗೊಂಡು ಬರ್ತೀನಿ, ಅಲ್ಲಿ ಐಸ್ ಕ್ರೀಮ್ ಇದೆ ನಡಿ ಕೊಡಿಸ್ತೀನಿ ಅಂತ ರಾಣಿನ ಕರ್ಕೊಂಡು ಕಾವೇರಿ ಹೋಗಬೇಕಿದ್ರೆ, ಇಲ್ಲ ಅತ್ತೆ ನೀವಿಲ್ಲೇ ಇರಿ, ನಾನು ರಾಣಿನ ಕರ್ಕೊಂಡು ಹೋಗಿ ತಿನ್ನಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಚಂದು ಅಲ್ಲಿಂದ ಹೋಗ್ತಾರೆ. ಈ ಕಡೆ ವರದ ಮತ್ತೆ ಬಾಲ ಗಾಡಿಲಿ ಹೋಗ್ತಾ ಇರ್ತಾರೆ. ಗಾಡಿಲಿ ಹೋಗ್ಬೇಕಿದ್ರೆ ವರದ ಗಾಡಿಯನ್ನ ನಿಲ್ಲಿಸ್ಬಿಡ್ತಾರೆ. ಯಾಕೆ ಅನ್ನೋದು ಬಾಲಂಗ್ ಗೊತ್ತಾಗೋದೇ ಇಲ್ಲ. ಯಾಕೆ ಬಾಸು ಏನಾಯ್ತು ಅಂತಿದ್ದಾಗ ಇಲ್ಲಿ ವರದ ಕಾವೇರಿ ಬಳಿಗೆ ಹೋಗ್ತಾರೆ. ಯಾಕಂದ್ರೆ ಕಾವೇರಿಯನ್ನ ವರದ ನೋಡಿರ್ತಾರೆ. ಅದೇ ಕಾರಣಕ್ಕೆ ಗಾಡಿಯನ್ನ ನಿಲ್ಲಿಸಿ ಅರ್ಜೆಂಟ್ ಆಗಿ ಇಲ್ಲಿ ಕಾವೇರಿ ಹತ್ರ ಹೋಗಿದ್ದೆ. ಈ ಕಡೆ ಕಾವೇರಿ ವರದನ್ ನೋಡಿದ್ದೆ ಶಾಕ್ ಆಗ್ತಾರೆ. ಯಾರು ನಿನ್ನನ್ನು ಪೆರೋಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದು ಹೇಳು, ಯಾರು ನಿನಗೆ ಪೆರೋಲ್ ಕೊಡಿಸಿದ್ದು ಅಂತ ಹೇಳಿ ವರದ ಜಬರ್ದಸ್ತಾಗಿ ಕೇಳ್ತಿದ್ದಾರೆ. ಆಗ ಕಾವೇರಿ ಹೆದರದೆ ಬೆರೆದಿರದೆ, ನಿನ್ನ ಬಾಲ ಇದ್ದಾನಲ್ವಾ ಅವನೇ ನನಗೆ ಪೆರೋಲ್ ಕೊಟ್ಟು ಕರ್ಕೊಂಡು ಬಂದಿದ್ದು ಅಂದಾಗ ಅದನ್ನು ನಂಬಕ್ಕೆ ಆಗೋದಿಲ್ಲ ವರದಾಗೆ. ಸುಮ್ಮನೆ ಏನೇನೋ ಹೇಳಬೇಡ ಅಂತ ಹೇಳಿ ಕೈ ಹಿಡಿದು ಎಳಿತಾರೆ. ಇದರಿಂದಾಗಿ ಕಾವೇರಿ ರೊಚ್ಚಿಗೆ ಹೇಳ್ತಾರೆ, ಹೇಳ್ತಿರೋದು ಅರ್ಥ ಆಗ್ತಿಲ್ವಾ, ನಿನ್ನ ಚೇಲ ಇದ್ದಾನಲ್ವಾ ಬಾಲ ಅವನೇ ನನ್ನನ್ನು ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದು ಪೆರೋಲ್ ಮೇಲೆ ಅಂತ ಹೇಳಿದ್ದೆ. ವರದನ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾಳೆ. ಇದರಿಂದ ವರದ ನಿಜಕ್ಕೂ ಕೂಡ ಸಿಡದೆ ಹೇಳ್ತಿದ್ದಾರೆ. ಅತ್ತ ಕಡೆ ಬಾಲ ಅದೆಲ್ಲವನ್ನ ಕೂಡ ಸಾಕ್ಷಿಯಾಗಿ ನೋಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಕಪಾಳಕ್ಕೆ ಬಾರಿಸಿದಂತಹ ಕಾವೇರಿ ಕಥೆಯನ್ನೇ ಮುಗಿಸ್ಬಿಡ್ತಾನೆ ವರದ. ಖಂಡಿತವಾಗ್ಲೂ ಕೂಡ ಇಲ್ಲಿ ಕಾವೇರಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಹೊಂಚಾಗ್ತಿದ್ದಾರೆ ವರದ. ಹಾಗಿದ್ರೆ ತನ್ನ ಹೆಂಡತಿಯ ಜೀವವನ್ನ ಕಾಪಾಡ್ಕೋತಾರ ಬಾಲ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.